ನಮಸ್ತೆ ಸ್ನೇಹಿತರೆ. ಧನುರ್ಮಾಸವು ಭಕ್ತರು ವಿಷ್ಣುವಿನೊಂದಿಗಿನ ಆಧ್ಯಾತ್ಮಿಕ ಸಂಪರ್ಕವನ್ನು ಬಲಪಡಿಸುವ ಪವಿತ್ರ ತಿಂಗಳ ಆಚರಣೆಯನ್ನು ಪ್ರತಿನಿಧಿಸುತ್ತದೆ. ಈ ಶುಭ ಅವಧಿಯು ಧನು ಸೌರ ಮಾಸದೊಂದಿಗೆ ಹೊಂದಿಕೆಯಾಗುತ್ತದೆ ಮತ್ತು ಹಿಂದೂ ಸಂಪ್ರದಾಯಗಳಲ್ಲಿ ಆಳವಾದ ಅರ್ಥವನ್ನು ಹೊಂದಿದೆ. ಭಕ್ತರು ಬೆಳಗಿನ ಜಾವಕ್ಕೆ ಮುಂಚೆಯೇ ತಮ್ಮ ದಿನವನ್ನು ಆರಂಭಿಸಿ ವಿಶೇಷ ಆಚರಣೆಗಳನ್ನು ಮತ್ತು ಪವಿತ್ರ ಸ್ತೋತ್ರಗಳನ್ನು ಪಠಿಸುತ್ತಾರೆ. ವಿಶೇಷವಾಗಿ ತಿರುಪಾವೈ ಗೋದಾದೇವಿ ಕಲ್ಯಾಣಂ ಈ ಆಧ್ಯಾತ್ಮಿಕ ಮಾಸವನ್ನು ಮುಕ್ತಾಯಗೊಳಿಸುತ್ತದೆ ಮತ್ತು ಆಂಡಾಳ್ ಅವರ ಪವಿತ್ರ ರಂಗನಾಥ ದೇವರೊಂದಿಗಿನ ಒಕ್ಕೂಟವನ್ನು ಆಚರಿಸುತ್ತದೆ. ಈ ಅವಧಿಯಲ್ಲಿ ನಡೆಸುವ ಧನುರ್ಮಾಸದ ಪೂಜೆಯು ಪ್ರಬಲವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಮತ್ತು ಅದು ಅವರನ್ನು ನೇರವಾಗಿ ದೈವಿಕತೆಯೊಂದಿಗೆ ಸಂಪರ್ಕಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಭಕ್ತರು ನಿಖರವಾದ ದಿನಾಂಕಗಳು, ಬೆಳಗಿನ ಪೂಜೆ ಸಮಯಗಳು ಮತ್ತು ಈ ಮಂಗಳಕರ ಅವಧಿಗೆ ಸಿದ್ಧರಾಗಲು ಸಹಾಯ ಮಾಡುವ ಈ ಕಾಲೋಚಿತ ಆಚರಣೆಗಳ ಆಧ್ಯಾತ್ಮಿಕ ಮಹತ್ವವನ್ನು ಕಂಡುಕೊಳ್ಳುತ್ತಾರೆ. ಧನುರಾಶಿಯ ಮೂಲಕ ಸೂರ್ಯನ ಸಂಚಾರವು ರಾಶಿಚಕ್ರ ಕ್ಯಾಲೆಂಡರ್ನಲ್ಲಿ ಧನುರ್ಮಾಸದ ದಿವ್ಯ ಮಾಸವಾಗಿದೆ. ಈ ಪವಿತ್ರ ಸಮಯವು ಡಿಸೆಂಬರ್ 16ರ ಸುಮಾರಿಗೆ ಪ್ರಾರಂಭವಾಗಿ ಜನವರಿ 14 ಅಥವಾ 15ರೊಂದಿಗೆ ಕೊನೆಗೊಳ್ಳುತ್ತದೆ. ನಂತರ ಸೂರ್ಯನು ಸಂಕ್ರಾಂತಿಯಂದು ತನ್ನ ಉತ್ತರಾಭಿಮುಖ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ. ಧನುರ್ಮಾಸದ ಮೂಲ ಮತ್ತು ಇದರ ಅರ್ಥ. ಸಂಸ್ಕೃತದಲ್ಲಿ ಧನುರ್ಮಾಸ ಎಂಬ ಪದವನ್ನು ನೀಡಲಾಗಿದೆ. ಧನಸ್ಸು ಎಂದರೆ ಬಿಲ್ಲು ಮತ್ತು ಮಾಸ ಎಂದರೆ ತಿಂಗಳು. ಹೆಚ್ಚಿನ ಭಾರತೀಯ ಕ್ಯಾಲೆಂಡರ್ಗಳು ಇದನ್ನು ಪ್ರತ್ಯೇಕ ತಿಂಗಳು ಎಂದು ಪಟ್ಟಿ ಮಾಡುವುದಿಲ್ಲ, ಆದರೆ ಮಲಯಾಳಂ ಕ್ಯಾಲೆಂಡರ್ ಇದನ್ನು ಧನುರ್ಮಾಸ ಎಂದು ಕರೆಯಲಾಗುತ್ತದೆ. ಈ ಅವಧಿಯು ಧನು ಮತ್ತು ಮಕರ ಸಂಕ್ರಾಂತಿಯ ನಡುವಿನ ಸಂಕ್ರಮಣವನ್ನು ಸೇತುವೆ ಮಾಡುತ್ತದೆ. ಮಾರ್ಗಶಿರ ಮಾಸ ಧನುರ್ಮಾಸದೊಂದಿಗೆ ಹೊಂದಿಕೆಯಾಗುತ್ತದೆ ಮತ್ತು ಆಳವಾದ ಆಧ್ಯಾತ್ಮಿಕ ತೂಕವನ್ನು ಹೊಂದಿದೆ. ಹೆಸರಿನ ಭಾಗಗಳು ಮತ್ತು ಒಂದು ಕಥೆಯನ್ನು ಹೇಳುತ್ತದೆ. ಮಾರ್ಗ ಎಂದರೆ ಮಾರ್ಗ ಮತ್ತು ಶೀರ್ಷ ಎಂದರೆ ತಲೆ ಮತ್ತು ಉನ್ನತ ಪ್ರಜ್ಞೆ ಎರಡನ್ನೂ ಸೂಚಿಸುತ್ತದೆ. ಈ ಅರ್ಥಗಳು ಭಕ್ತರನ್ನು ದೈವಿಕ ಅರಿವಿನ ಕಡೆಗೆ ಕರೆದೊಯ್ಯುವಲ್ಲಿ ತಿಂಗಳ ಪಾತ್ರವನ್ನು ಸೂಚಿಸುತ್ತದೆ. ಹಿಂದೂ ವಿಶ್ವವಿಜ್ಞಾನವು ನಮಗೆ ಒಂದು ಆಕರ್ಷಕ ವಿಷಯವನ್ನು ಹೇಳುತ್ತದೆ. ಮಾನವ ವರ್ಷವು ದೇವಲೋಕದ ಜೀವಿಗಳಿಗೆ, ಅಂದರೆ ದೇವತೆಗಳಿಗೆ, ಕೇವಲ ಒಂದು ದಿನ. ಉತ್ತರಾಯಣದ 6 ತಿಂಗಳುಗಳಲ್ಲಿ ದೇವತೆಗಳು ಹಗಲು ಬೆಳಕನ್ನು ಮತ್ತು ದಕ್ಷಿಣಾಯಣದ ಸಮಯದಲ್ಲಿ ಕತ್ತಲೆಯನ್ನು ಅನುಭವಿಸುತ್ತಾರೆ. ದಕ್ಷಿಣಾಯನದ ಕೊನೆಯಲ್ಲಿ ಧನುರ್ಮಾಸ ಬರುತ್ತದೆ. ಇದು ದೇವತೆಗಳ ದಿನವೆಂದು ಮುಂಜಾನೆಯ ಪೂರ್ವದ ಸಮಯಕ್ಕೆ ಹೊಂದಿಕೆಯಾಗುತ್ತದೆ. ಜನರು ಈ ಪವಿತ್ರ ಸಮಯವನ್ನು ಚಾಪಮಾಸ, ಕೋದಂಡ ಮಾಸ ಮತ್ತು ಕಾರ್ಮುಕ ಮಾಸ ಎಂಬ ಇತರ ಹೆಸರುಗಳಿಂದಲೂ ಕರೆಯುತ್ತಾರೆ. ಈ ಹೆಸರುಗಳು ಧನುರಾಶಿಯ ದಿವ್ಯ ಬಿಲ್ಲನ್ನು ಸೂಚಿಸುತ್ತದೆ. ಪ್ರಾಚೀನ ಗ್ರಂಥಗಳು ಇದನ್ನು ಶೂನ್ಯ ಮಾಸ ಅಥವಾ ಶೂನ್ಯ ಮಾಸ ಎಂದು ಕರೆಯಲಾಗುತ್ತದೆ. ಜನರು ಸಾಂಪ್ರದಾಯಿಕವಾಗಿ ಈ ಸಮಯದಲ್ಲಿ ಮದುವೆಗಳು, ಗೃಹಪ್ರವೇಶ ಮತ್ತು ವ್ಯಾಪಾರೋದ್ಯಮಗಳನ್ನು ತಪ್ಪಿಸುತ್ತಾರೆ. ಹಿಂದೂ ಧರ್ಮಗ್ರಂಥಗಳು ಧನುರ್ಮಾಸದ ಆಧ್ಯಾತ್ಮಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಭಗವಂತ ಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಂ, ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಎಂದು ಹೇಳುವ ಮೂಲಕ ಈ ತಿಂಗಳ ಸ್ಥಾನಮಾನವನ್ನು ಹೆಚ್ಚಿಸುತ್ತಾನೆ. ಈ ದೈವಿಕ ಹೇಳಿಕೆಯು ಸೂಚಿಸುವಂತೆ ಕೃಷ್ಣನ ಶಕ್ತಿಯು ಈ ತಿಂಗಳಲ್ಲಿ ಹರಿಯುತ್ತದೆ. ಪುರುಷೋತ್ತಮ ಸಂಹಿತ ಮತ್ತು ಶ್ರೀ ಪ್ರಸನ್ನ ಸಂಹಿತ ಧನುರ್ಮಾಸದ ಸಮಯದಲ್ಲಿ ಬೆಳಗಿನ ವಿಶೇಷ ಪೂಜೆಗಳು ಮತ್ತು ಮಧ್ಯಾಹ್ನದ ಆಚರಣೆಗಳಾದ ಅಧ್ಯಯನೋತ್ಸವಗಳ ಬಗ್ಗೆ ಮಾತನಾಡುತ್ತವೆ. ಪಂಚರಾತ್ರ ಆಗಮದಲ್ಲಿ ಧನುರ್ಮಾಸದ ಮಹತ್ವ ಬಗ್ಗೆ ಭಗವಾನ್ ಹಂಸ ಮತ್ತು ಬ್ರಹ್ಮನ ನಡುವಿನ ಸಂಭಾಷಣೆಯನ್ನು ಸೂತಮುನಿ ಶೌನಕನೊಂದಿಗೆ ಹಂಚಿಕೊಳ್ಳುತ್ತಾರೆ. ಧನುರ್ಮಾಸದ ಸಮಯದಲ್ಲಿ ಸಣ್ಣ ಸಣ್ಣ ಭಕ್ತಿ ಕಾರ್ಯಗಳು ಪ್ರಬಲ ಆಧ್ಯಾತ್ಮಿಕ ಸಾಧನೆಗಳಿಗಾಗಿ ಬೆಳೆಯುತ್ತವೆ. ಪ್ರಾಚೀನ ಜ್ಞಾನವು ಈ ಅವಧಿಯಲ್ಲಿ ಕೇವಲ ಒಂದು ದಿನ ವಿಷ್ಣುವನ್ನು ಪೂಜಿಸುವುದು 1000 ವರ್ಷಗಳ ಶ್ರದ್ಧಾಪೂರ್ವಕ ಪೂಜೆಗೆ ಸಮಾನವಾಗಿದೆ ಎಂದು ಹೇಳುತ್ತದೆ. ಬೆಳಗಿನ ಸ್ನಾನಕ್ಕಾಗಿ ನೀರಿನ ಮೂಲಗಳ ಕಡೆಗೆ ನಡೆಯುವ ಪ್ರತಿಯೊಂದು ಹೆಜ್ಜೆಯೂ ಅಶ್ವಮೇಧ ಯಾಗಕ್ಕೆ ಸಮಾನವಾದ ಪ್ರತಿಫಲವನ್ನು ನೀಡುತ್ತದೆ. ಬೆಳಗಿನ
ಜಾವ ಅಂದರೆ ಬ್ರಹ್ಮ ಮುಹೂರ್ತ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಸೂಕ್ತವಾದ ಪರಿಸ್ಥಿತಿಗಳನ್ನು ಒದಗಿಸುತ್ತದೆ. ವಾತಾವರಣವು ಶಾಂತ ಮತ್ತು ಸ್ವಚ್ಛವಾಗಿರುತ್ತದೆ. ಈ ಸಮಯದಲ್ಲಿ ಓಝೋನ್ ಪದರವು ಭೂಮಿಗೆ ಹತ್ತಿರದಲ್ಲಿದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಇದು ಬೆಳಗಿನ ಅಭ್ಯಾಸಗಳು ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದು. ಹಿಂದೂ ಸಂಪ್ರದಾಯದ ಪ್ರಕಾರ ಧನುರ್ಮಾಸದ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಂದರೆ ಸೂರ್ಯೋದಯಕ್ಕೆ ಸುಮಾರು 90 ನಿಮಿಷಗಳ ಮೊದಲು ದೇವರುಗಳು ಮಹಾವಿಷ್ಣುವನ್ನು ಪೂಜಿಸಲು ಬೇಗನೆ ಎಚ್ಚರಗೊಳ್ಳುತ್ತಾರೆ. ಇದು ದೈವಿಕ ಮತ್ತು ಮಾನವ ಆರಾಧನೆಗಳು ಒಟ್ಟಿಗೆ ನಡೆಯುವ ವಿಶಿಷ್ಟ ವಿಶ್ವ ಕ್ಷಣವನ್ನು ಸೂಚಿಸುತ್ತದೆ. ಇದು ಪ್ರಾಮಾಣಿಕ ಸಾಧಕರಿಗೆ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಬಲಪಡಿಸುತ್ತದೆ. 2025ರ ಧನುರ್ಮಾಸವನ್ನು ಆಚರಿಸಲು ಯೋಜಿಸುತ್ತಿರುವ ಜನರು ಅದರ ಆಳವಾದ ಆಧ್ಯಾತ್ಮಿಕ ಅರ್ಥದಲ್ಲಿ ಪ್ರೇರಣೆಯನ್ನು ಕಂಡುಕೊಳ್ಳಬಹುದು. ಈ ತಿಳುವಳಿಕೆಯು ಇಂದಿನ ಕಾರ್ಯನಿರತ ಜೀವನ ಶೈಲಿಯ ಸವಾಲುಗಳ ನಡುವೆಯೂ ಧನುರ್ಮಾಸ ಪೂಜಾ ಸಂಪ್ರದಾಯಗಳಲ್ಲಿ ಭಾಗವಹಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಭಕ್ತರು ತಿಳಿದಿರಬೇಕಾದ ವಿಷಯವೆಂದರೆ ಆರಂಭದ ದಿನಾಂಕವು ಸೌರಮಾನ ಪಂಚಾಂಗದಲ್ಲಿ ಧನು ಸಂಕ್ರಾಂತಿಯೊಂದಿಗೆ ಹೊಂದಿಕೆಯಾಗುತ್ತದೆ. ತಮಿಳುನಾಡು ಈ ಸಮಯವನ್ನು ಮಾರ್ಗಳಿ ತಿಂಗಳು ಎಂದು ಕರೆಯುತ್ತದೆ. ಇದು ಆರಂಭ ಮತ್ತು ಅಂತ್ಯದ ದಿನಗಳನ್ನು ಅಂದರೆ ದಿನಾಂಕಗಳನ್ನು ಅನುಸರಿಸುತ್ತದೆ. ಕೆಲವು ದೇವಾಲಯಗಳು ಡಿಸೆಂಬರ್ 15, 2025ರಿಂದ ಜನವರಿ 13, 2026ಕ್ಕೆ ಕೊನೆಗೊಳ್ಳುವ ದಿನಾಂಕಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಬಳಸುತ್ತದೆ. ಈ ಸಣ್ಣ ಬದಲಾವಣೆಗಳು ಸಾಮಾನ್ಯವಾಗಿ ಸ್ಥಳೀಯ ಕ್ಯಾಲೆಂಡರ್ ವ್ಯಾಖ್ಯಾನಗಳು ಅಥವಾ ದೇವಾಲಯದ ಪದ್ಧತಿಗಳೊಂದಿಗೆ ಬರುತ್ತದೆ. ನಿಖರವಾದ ವೇಳಾಪಟ್ಟಿಯನ್ನು ದೃಢೀಕರಿಸಲು ನೀವು ನಿಮ್ಮ ಸ್ಥಳೀಯ ದೇವಾಲಯಗಳನ್ನು ಸಂಪರ್ಕಿಸಬೇಕು. ಸೂರ್ಯೋದಯಕ್ಕೆ ಸುಮಾರು 90 ನಿಮಿಷಗಳ ಮೊದಲು ಬ್ರಹ್ಮ ಮುಹೂರ್ತವು ಧನುರ್ಮಾಸದ ಪೂಜೆಯನ್ನು ಮಾಡಲು ಸೂಕ್ತ ಸಮಯವನ್ನು ನೀಡುತ್ತದೆ. ಈ ಮುಂಜಾನೆಯ ಪೂರ್ವದ ಅವಧಿಯು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಶಕ್ತಿಯನ್ನು ಹೊಂದಿದೆ. ಧನುರ್ಮಾಸದ ಉದ್ದಕ್ಕೂ ದೇವತೆಗಳು ಭಗವಾನ್ ಮಹಾವಿಷ್ಣುವನ್ನು ಪೂಜಿಸಲು ಈ ಸಮಯದಲ್ಲಿ ಎಚ್ಚರಗೊಳ್ಳುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ಈ ದೈವಿಕ ವೇಳಾಪಟ್ಟಿಯಲ್ಲಿ ಪ್ರಾರ್ಥಿಸುವ ಭಕ್ತರು ಹೆಚ್ಚಿನ ಆಧ್ಯಾತ್ಮಿಕ ಪ್ರತಿಫಲವನ್ನು ಪಡೆಯುತ್ತಾರೆ. ದಕ್ಷಿಣ ಭಾರತದ ದೇವಾಲಯಗಳು ತಮ್ಮ ವಿಶೇಷ ಪೂಜೆಗಳನ್ನು ಬಹಳ ಬೇಗನೆ ಪ್ರಾರಂಭಿಸುತ್ತದೆ. ಅನೇಕ ದೇವಾಲಯಗಳು ಧನುರ್ಮಾಸದ ಸಮಯದಲ್ಲಿ ಪ್ರತಿದಿನ ಬೆಳಗ್ಗೆ 4 ತಮ್ಮ ಆಚರಣೆಗಳನ್ನು ಪ್ರಾರಂಭಿಸುತ್ತದೆ. ತಿರುಚೆಂಡೂರಿನಂತಹ ಪ್ರಮುಖ ದೇವಾಲಯಗಳು ಈ ವಿಶೇಷ ಪ್ರಾರ್ಥನೆಗಳಿಗಾಗಿ ಬೆಳಗ್ಗೆ 3 ಗಂಟೆಯಿಂದಲೇ ಭಕ್ತರನ್ನು ಸ್ವಾಗತಿಸುತ್ತದೆ. ಈ ಪವಿತ್ರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಒಂದು ದಿನದ ಪೂಜೆಯು ವಿಷ್ಣುವಿಗೆ 1000 ವರ್ಷಗಳ ಭಕ್ತಿಪೂರ್ವಕ ಪೂಜೆಗೆ ಸಮ ಎಂದು ಪ್ರಾಚೀನ ಗ್ರಂಥಗಳು ಬಹಿರಂಗಪಡಿಸುತ್ತದೆ. ಧನುರ್ಮಾಸದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದೆಂದು ತಿಳಿಯೋಣ. ಮನೆಯನ್ನು ಸ್ವಚ್ಛವಾಗಿಡಿ ಮತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ತಯಾರಿ ಮಾಡಿ. ಪ್ರತಿದಿನ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಿ. ಪ್ರತಿದಿನ ವಿಷ್ಣು ಸಹಸ್ರನಾಮ ಮತ್ತು ಲಲಿತ ಸಹಸ್ರನಾಮವನ್ನು ಪಠಿಸಿ. ಮೋಕ್ಷದ ಏಕಾದಶಿಯನ್ನು ವಿಶೇಷ ಭಕ್ತಿಯಿಂದ ಆಚರಿಸಿ. ಈ ಶುಭ ಅವಧಿಯಲ್ಲಿ ಹೊಸ ಕೌಶಲ್ಯಗಳು ಅಥವಾ ವಿದ್ಯೆಗಳನ್ನು ಕಲಿಯಿರಿ. ಮದುವೆಗಳು, ಗೃಹ ಪ್ರವೇಶ ಸಮಾರಂಭಗಳು ಅಥವಾ ನಾಮಕರಣ ಸಮಾರಂಭಗಳನ್ನು ನಿಗದಿಪಡಿಸುವುದನ್ನು ತಪ್ಪಿಸಿ. ಮನೆಗಳು, ಕಾರುಗಳು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳಂತಹ ಪ್ರಮುಖ ಖರೀದಿಗಳೊಂದಿಗೆ ದೂರವಿರಿ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೆಳಗಿನ ಪೂಜೆಯನ್ನು ಎಂದಿಗೂ ತಪ್ಪಿಸಿಕೊಳ್ಳಬೇಡಿ. ಬೆಳಗಿನ ಆಚರಣೆಗಳನ್ನು ಮುಗಿಸುವ ಮೊದಲು ಊಟ ಮಾಡುವುದನ್ನು ತಪ್ಪಿಸಿ. ಧನುರ್ಮಾಸವು ಭಕ್ತರಿಗೆ ತಮ್ಮ ಜೀವನವನ್ನು ತಾತ್ಕಾಲಿಕವಾಗಿ ಸರಳಗೊಳಿಸಿಕೊಳ್ಳಲು ಕರೆ ನೀಡುತ್ತದೆ. ಈ ಸುವ್ಯವಸ್ಥಿತ ದೈನಂದಿನ ಅಭ್ಯಾಸಗಳ ಮೂಲಕ ಅವರು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ದೈವಿಕ ಸಂಪರ್ಕದ ಮೇಲೆ ಕೇಂದ್ರೀಕರಿಸಬಹುದು. ಧನುರ್ಮಾಸದ ಕೊನೆಯ ದಿನ ಅಂದರೆ ಜನವರಿ 13, 2026 ಗೋದಾದೇವಿ ಕಲ್ಯಾಣವನ್ನು ಆಚರಿಸುತ್ತದೆ. ಈ ಪವಿತ್ರ ಸಮಾರಂಭವು ಶ್ರೀಕೃಷ್ಣನ ಲಕ್ಷ್ಮೀದೇವಿಯ ಅವತಾರವಾದ ಗೋದಾದೇವಿ ಮತ್ತು ರಂಗನಾಥ ದೇವರ ನಡುವಿನ ದೈವಿಕ ವಿವಾಹವನ್ನು ಆಚರಿಸುತ್ತದೆ. ವಿವಾಹ ಸಮಾರಂಭವು ಆಂಡಾಳ ಆಧ್ಯಾತ್ಮಿಕ ಪ್ರವಾಸದ ಉತ್ತುಂಗ ಮತ್ತು ಭಕ್ತ ಮತ್ತು ದೈವಿಕ ನಡುವಿನ ಅಂತಿಮ ಒಕ್ಕೂಟವನ್ನು ತೋರಿಸುತ್ತದೆ. ದೇವಾಲಯಗಳು ವಿಶೇಷ ಅಭಿಷೇಕಗಳು, ಮೆರವಣಿಗೆಗಳು ಮತ್ತು ವೇದ ಪಠಣಗಳನ್ನು ಮಾಡುತ್ತವೆ. ಭಕ್ತರು ಸುಮಾರು 9,788 ರೂಪಾಯಿಗಳ ವಿನಂತಿಸಿದ ದೇಣಿಗೆ ನೀಡುವ ಮೂಲಕ ಭಾಗವಹಿಸಬಹುದು. ಈ ಸಮಾರಂಭವು ಮಾತೃದೇವಿಗೆ ಧನ್ಯವಾದ ಅರ್ಪಿಸುತ್ತದೆ ಮತ್ತು ಉತ್ತಮ ಮಳೆ ಮತ್ತು ಬೆಳೆಗಳನ್ನು ತರುತ್ತದೆ ಎಂದು ನಂಬಲಾಗಿದೆ.
ವೈಕುಂಠ ಏಕಾದಶಿ ಡಿಸೆಂಬರ್ 30, 2025ರಲ್ಲಿ ಧನುರ್ಮಾಸದಲ್ಲಿ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಈ ವಿಶೇಷ ದಿನದಂದು ವೈಕುಂಠ ದ್ವಾರಂ ಅಂದರೆ ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸದ ದ್ವಾರ ತೆರೆಯುತ್ತದೆ. ಭಕ್ತರಿಗೆ ಆಧ್ಯಾತ್ಮಿಕ ವಿಮೋಚನೆಯ ಅವಕಾಶ ಸಿಗುತ್ತದೆ. ಈ ವಿಶೇಷ ಪ್ರವೇಶವು ವರ್ಷಕ್ಕೊಮ್ಮೆ ತೆರೆಯುತ್ತದೆ ಮತ್ತು ಆರಾಧಕರು ವೈಕುಂಠವನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಇದು ಆತಂಕವಿಲ್ಲದ ಕ್ಷೇತ್ರವಾಗಿದೆ. ಶ್ರೀರಂಗಂನಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವು 20 ದಿನಗಳ ಕಾಲ ಆಚರಿಸುತ್ತದೆ. ಈ ಆಚರಣೆಯನ್ನು ಪಾಗಲ್ಪಾತು ಬೆಳಗಿನ ಭಾಗ 10 ದಿನಗಳು ಮತ್ತು ಇರಾಪಾತು ರಾತ್ರಿ ಭಾಗ 10 ದಿನಗಳು ಎಂದು ವಿಂಗಡಿಸಲಾಗಿದೆ. ಈ ಸಮಯದಲ್ಲಿ ಕೇಂದ್ರ ದೇವರು ಮುತ್ತಿನ ರಾಕ್ಷ ಕವಚವನ್ನು ಧರಿಸುತ್ತಾರೆ. ವೈಕುಂಠ ಏಕಾದಶಿ ಎಂದು ಬೆಳಗಿನ ಜಾವದಲ್ಲಿ ನಮಪೆರುಮಾಳ್ ವಜ್ರ ಮತ್ತು ರತ್ನ ರಕ್ಷಾ ಕವಚವನ್ನು ಧರಿಸಿ ಉತ್ತರ ದ್ವಾರದ ಮೂಲಕ ಬರುತ್ತಾರೆ. ನೀವು ದೇವಾಲಯಗಳಲ್ಲಿ ಅಥವಾ ಮನೆಯಲ್ಲಿ ಈ ಪವಿತ್ರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ದೇವಾಲಯಕ್ಕೆ ಭೇಟಿ ನೀಡುವವರು ಧನುರ್ಮಾಸದ ಸಮಯದಲ್ಲಿ ಬೆಳಗ್ಗೆ 4ರಿಂದ 6ರ ಒಳಗೆ ಬರಬೇಕು. ಪ್ರಮುಖ ಆಚರಣೆಗಳು ಶ್ರೀ ರಂಗನಾಥ ದೇವಸ್ಥಾನ ಶ್ರೀರಂಗಂ, ಶ್ರೀ ವೆಂಕಟೇಶ್ವರ ದೇವಸ್ಥಾನ ತಿರುಮಲ ಮತ್ತು ಶ್ರೀ ವೈಕುಂಠರಾಮ ದೇವಸ್ಥಾನ ಭದ್ರಾಚಲಂಗಳಲ್ಲಿ ನಡೆಯುತ್ತವೆ. ನಿಮ್ಮ ಮನೆ ಹೂವುಗಳು ಮತ್ತು ದೀಪಗಳನ್ನು ಹೊಂದಿರುವ ಸಣ್ಣ ಬಲಿಪೀಠದೊಂದಿಗೆ ಪವಿತ್ರ ಸ್ಥಳವಾಗಬಹುದು. ದೇವರ ಉತ್ಸವ ಮೂರ್ತಿ ನಿಮ್ಮ ಮನೆಗೆ ಭೇಟಿ ನೀಡುವ ಶ್ರೀನಿವಾಸ ಸಂಚಾರ ಸೇವೆಯನ್ನು ನೀವು ವ್ಯವಸ್ಥೆ ಮಾಡಲು ಬಯಸಬಹುದು. ಪುರೋಹಿತರು ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. ಗೋದಾ ಕಲ್ಯಾಣದ ಸಮಯದಲ್ಲಿ ನೀವು ವಿಶೇಷ ಪೂಜೆ ಸಿದ್ಧತೆಗಳನ್ನು ಮಾಡಬಹುದು, ಮಂತ್ರಗಳನ್ನು ಪಠಿಸಬಹುದು ಮತ್ತು ಸಾಂಪ್ರದಾಯಿಕ ಪ್ರಸಾದವನ್ನು ನೀಡಬಹುದು. ಭಕ್ತರಿಗೆ ಮಾರ್ಗದರ್ಶನ ನೀಡುವಲ್ಲಿ ಗೋದಾದೇವಿಯ ಪಾತ್ರವೇನೆಂದರೆ, ಗೋದಾದೇವಿ 5,000 ವರ್ಷಗಳ ಹಿಂದೆ ಧನುರ್ಮಾಸ ವ್ರತ ಸಂಪ್ರದಾಯವನ್ನು ಪ್ರಾರಂಭಿಸಿದರು. ಭಕ್ತರನ್ನು ಆಧ್ಯಾತ್ಮಿಕ ಜಾಗೃತೆಯತ್ತ ಕೊಂಡೊಯ್ಯುವ 30 ತಿಪ್ಪಾವೈ ಶ್ಲೋಕಗಳನ್ನು ಅವರು ರಚಿಸಿದ್ದಾರೆ. ನಿಜವಾದ ರಾಷ್ಟ್ರೀಯತೆಯು ಅಹಿಂಸಾ ಮತ್ತು ಪರಸ್ಪರ ಗೌರವದ ಮೂಲಕ ಸಮೃದ್ಧಿಯನ್ನು ಸೃಷ್ಟಿಸುತ್ತದೆ ಎಂದು ಅವರ ಕೃತಿಗಳು ಕಲಿಸುತ್ತವೆ. ಆಳವಾದ ಭಕ್ತಿಯು ಋಷಿಗಳು ಯುಗಯುಗಗಳ ತಪಸ್ಸಿನಿಂದ ಸಾಧಿಸುವುದನ್ನು ತ್ವರಿತವಾಗಿ ಸಾಧಿಸುತ್ತದೆ ಎಂದು ಅವರು ತೋರಿಸುತ್ತಾರೆ. ಶ್ರೀ ರಾಮಾನುಜರು ತಿಪ್ಪಾವೈ ಮಂತ್ರಗಳನ್ನು ಪಠಿಸುತ್ತಲೇ ಇದ್ದರು. ಇದು ಅವರ ಆಧ್ಯಾತ್ಮಿಕ ಶಕ್ತಿಯನ್ನು ಸಾಬೀತುಪಡಿಸುತ್ತದೆ. ಧನುರ್ಮಾಸವು ಭಕ್ತರು ಲೌಕಿಕ ಅನ್ವೇಷಣೆಗಳನ್ನು ಮೀರಿದ ಆಧ್ಯಾತ್ಮಿಕ ಬದಲಾವಣೆಯ ಸಮಯವನ್ನು ಸೂಚಿಸುತ್ತದೆ. ಈ ತಿಂಗಳಲ್ಲಿ ಬೆಳಗಿನ ಪೂಜೆಯು ಪ್ರಜ್ಞೆಯನ್ನು ಶುದ್ಧೀಕರಿಸುತ್ತದೆ. ಭಕ್ತರು ಅಹಂಕಾರ, ಅಸೂಯೆ ಮತ್ತು ಹೆಮ್ಮೆಯನ್ನು ಮೀರಿ ವಿಕಸನಗೊಳ್ಳುತ್ತಾರೆ. ಅವರು ಕರುಣೆ, ಪ್ರವೇಶ ಸಾಧ್ಯತೆ ಮತ್ತು ಆನಂದದಂತಹ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ. ತಮ್ಮಲ್ಲಿ ದೈವಿಕ ಸಂಪತ್ತು ಈ ವಿಶೇಷ ತಿಂಗಳು ಅವರು ಸ್ವಾರ್ಥಿ ನಟರ ಬದಲು ದೈವಿಕ ಇಚ್ಛೆಯ ಸಾಧನಗಳಾಗಲು ಸಹಾಯ ಮಾಡುತ್ತದೆ. ಪ್ರಾಮಾಣಿಕವಾಗಿ ಪಾಲಿಸುವವರಿಗೆ ಆಶೀರ್ವಾದಗಳು ಏನೆಂದರೆ, ಧನುರ್ಮಾಸದ ಆಚರಣೆಗಳನ್ನು ಸ್ಥಿರ ಭಕ್ತಿಯಿಂದ ಅನುಸರಿಸುವ ಭಕ್ತರು 7 ಜನ್ಮಗಳನ್ನು ಬೆಳಗಿಸುವ ಅನುಗ್ರಹವನ್ನು ಪಡೆಯುತ್ತಾರೆ. ಅನುಚಿತ ಆಚರಣೆಯಿಂದ ಉಂಟಾಗುವ ಸವಾಲುಗಳ ಬಗ್ಗೆ ಧರ್ಮಗ್ರಂಥಗಳು ಎಚ್ಚರಿಸುತ್ತವೆ. ಆದ್ದರಿಂದ ಪ್ರಾಮಾಣಿಕ ಅಭ್ಯಾಸವು ಬಹಳ ಮುಖ್ಯ. ಭೌತಿಕ ಆಶೀರ್ವಾದಗಳು ಸಕಾಲಿಕ ಮಳೆಯನ್ನು ತರುತ್ತವೆ. 9 ದಿನಗಳ ಅಂತರದಲ್ಲಿ ಮಾಸಿಕ 3 ಉತ್ತಮ ಮಳೆಗಳು ಕೃಷಿ ಸಂಪತ್ತಿಗೆ ಕಾರಣವಾಗುತ್ತದೆ. ಭಕ್ತರು ಆತಂಕದಿಂದ ಮುಕ್ತರಾಗುತ್ತಾರೆ ಮತ್ತು ಪ್ರಾಚೀನ ಋಷಿಗಳು ದೀರ್ಘ ಧ್ಯಾನದ ಮೂಲಕ ತಲುಪಿದ ಪರಮ ಪ್ರಜ್ಞೆಯನ್ನು ಅನುಭವಿಸುತ್ತಾರೆ. ಧನುರ್ಮಾಸವು ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಪ್ರಮುಖವಾದ ಆಧ್ಯಾತ್ಮಿಕ ಅವಧಿಗಳಲ್ಲಿ ಒಂದಾಗಿದೆ. ಭಕ್ತರು ಆಧ್ಯಾತ್ಮಿಕ ಅಭ್ಯಾಸಗಳ ಮೂಲಕ ವಿಷ್ಣುವಿನೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಒಂದು ಅನನ್ಯ ಅವಕಾಶವನ್ನು ಪಡೆಯುತ್ತಾರೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮುಂಜಾನೆಯ ಮೊದಲು ನಡೆಸುವ ಆಚರಣೆಗಳು ಸಾವಿರಾರು ವರ್ಷಗಳ ನಿಯಮಿತ ಪೂಜೆಗೆ ಸಮನಾದ ಅಗಾಧ ಶಕ್ತಿಯನ್ನು ಹೊಂದಿದೆ. ಈ ಮಾಸವು ಡಿಸೆಂಬರ್ 30ರಂದು ವೈಕುಂಠ ಏಕಾದಶಿ ಮತ್ತು ಜನವರಿ 13ರಂದು ಗೋದಾದೇವಿ ಕಲ್ಯಾಣಂನಂತಹ ಪ್ರಮುಖ ಕಾರ್ಯಗಳನ್ನು ಒಳಗೊಂಡಿದೆ. ಈ ಸಮಾರಂಭಗಳು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ. ಪ್ರಾಮಾಣಿಕ ಭಾಗವಹಿಸುವಿಕೆಯು ಭಕ್ತರಿಗೆ ಆಧ್ಯಾತ್ಮಿಕ ಮತ್ತು ಭೌತಿಕ ಆಶೀರ್ವಾದಗಳನ್ನು ತರುತ್ತದೆ. ಇದು ವೈಯಕ್ತಿಕ ಬೆಳವಣಿಗೆ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತದೆ. ಆಧುನಿಕ ಜೀವನ ಶೈಲಿಯು ದೈನಂದಿನ ಆಚರಣೆಗಳಿಗಾಗಿ ಮುಂಜಾನೆ ಎಚ್ಚರಗೊಳ್ಳುವುದನ್ನು
ನಿಮ್ಮನ್ನು ಸವಾಲಿನಂತೆ ಮಾಡುತ್ತದೆ, ಆದರೆ ಪ್ರಯೋಜನಗಳು ಅಗತ್ಯವಿರುವ ಪ್ರಯತ್ನಕ್ಕೆ ಹತ್ತಿರವೂ ಇಲ್ಲ. 30 ತಿಪ್ಪಾವೈ ಶ್ಲೋಕಗಳನ್ನು ಪ್ರತಿದಿನ ಸಾಧಕರಿಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ದೈವಿಕ ಗುಣಗಳನ್ನು ಬೆಳೆಸಿಕೊಳ್ಳುವಾಗ ಪ್ರಜ್ಞೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಸರಿಯಾದ ಆಚರಣೆಯು 7 ಜೀವಿತಾವಧಿಯಲ್ಲಿ ಪ್ರತಿಫಲವನ್ನು ತರುತ್ತದೆ ಎಂದು ಪ್ರಾಚೀನ ಗ್ರಂಥಗಳು ಭರವಸೆ ನೀಡುತ್ತವೆ. ಇದು ಸಕಾಲಿಕ ಮಳೆ ಮತ್ತು ಸಮೃದ್ಧ ಬೆಳೆಗಳ ಮೂಲಕ ನೈಸರ್ಗಿಕ ಸಮತೋಲನವನ್ನು ಖಚಿತಪಡಿಸುತ್ತದೆ. ಧನುರ್ಮಾಸ 2025 ಭಕ್ತರಿಗೆ ದೈನಂದಿನ ಜೀವನದಲ್ಲಿ ಹಿಂದೆ ಸರಿದು ಆಧ್ಯಾತ್ಮಿಕ ಬೆಳವಣಿಗೆಯತ್ತ ಗಮನ ಹರಿಸಲು ಅಮೂಲ್ಯ ಅವಕಾಶವನ್ನು ನೀಡುತ್ತದೆ. ಪ್ರಮುಖ ದೇವಾಲಯಗಳಲ್ಲಿ ಅಥವಾ ಅವರ ಮನೆಗಳಲ್ಲಿ ವರ್ಷಗಳ ಧಾನ್ಯದ ಮೂಲಕ ಪ್ರಾಚೀನ ಋಷಿಗಳು ಸಾಧಿಸಿದ ಅದೇ ಪ್ರಜ್ಞೆಯನ್ನು ಸಾಧಕರು ಅನುಭವಿಸಬಹುದು. ಈ ಪವಿತ್ರ ಅವಧಿ ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಮುಂಚಿತವಾಗಿ ಯೋಚಿಸುವುದು ಮತ್ತು ಸರಿಯಾಗಿ ತಯಾರಿ ಮಾಡುವುದು ಆಧ್ಯಾತ್ಮಿಕ ಪ್ರಗತಿ ಮತ್ತು ಬೌದ್ಧಿಕ ಯೋಗಕ್ಷೇಮ ಎರಡನ್ನೂ ಬೆಂಬಲಿಸುತ್ತದೆ. ವಿಷ್ಣುವಿನ ಅನುಗ್ರಹ ಪಡೆಯಲು ಧನುರ್ಮಾಸದಲ್ಲಿ ನೀವು ಹೇಳಲೇಬೇಕಾದ ಮಂತ್ರಗಳು ಈ ರೀತಿ ಇವೆ. ಓಂ ಶ್ರೀ ವಿಷ್ಣುವೇ ಚ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಷ್ಣವೇ ನಮಃ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಈ ಮಂತ್ರಗಳು ಭಗವಂತನ ಕೃಪೆ, ಜ್ಞಾನ ಮತ್ತು ರಕ್ಷಣೆಗಾಗಿ ಪಠಿಸಲ್ಪಡುತ್ತವೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.